So, hello public. Uh, Today it's going to be a long day. Long day, no, the most memorable day of this year for sure. Every year ಈ ಡೇ ವೇಟ್ ಮಾಡ್ತಿರ್ತೇನೆ ನಾನು. ಗಣಪತಿ ಬಪ್ಪ ಮೂರ್ತಿ ಬುಕ್ ಮಾಡಕ್ಕೆ ಹೊಂಟೇನಿ. ಫ್ರೆಂಡ್ಸ್ ಬರೋರು ಅದರ ಪಿಕ್ ಮಾಡೋಕ್ಕೆ ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಗಣಪತಿ ಮೂರ್ತಿ ನೋಡಿ ಬುಕ್ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ ಕಡೆನೇ ತೊಗೊತೇನೆ ಗಣಪತಿ ಮೂರ್ತಿನೂ. ನೋಡೋಣಂತೆ ಹೆಂಗೆ ಬಂದಾಗ ಈ ಸತಿ ಏನೇನು ಬಂದದಂತೆ. ನಾ ಹೇಳಿದ್ದ ಮೂರ್ತಿ ಬಂದಿದ್ದು ಅನ್ಕೊತೀನಿ. ಯಾವ್ದು ಬಂದಾವೋ ಏನು ನೋಡಿ ಬುಕ್ ಮಾಡಿ ಬರೋಣಂತ ಬರ್ರಿ. ಸೊ ಗಣಪತಿ ಬುಕ್ಕಿಂಗ್ ಮಾಡಿದೆ ರೀ. 108 ನಂಬರ್ 108. ಏನೋ ಒಟ್ಟು ಚಲೋದ ಫೀಲಿಂಗ್ ಬರುತ್ತೆ, ಪಾಸಿಟಿವ್ ವೈಬ್. ಅಗೇನ್ ಗಣಪತಿ ಎಲ್ಲ ಗಣಪತಿನ ಐ ನೋ, ಅಂದರೂ ಮನಸ್ಸಿಗೆ ಕನೆಕ್ಟ್ ಆಗೋಂಗಿರ್ತದಲ್ಲ, ಹಂಗೆ ಕನೆಕ್ಟ್ ಆಗ್ತದೆ ಗಣಪತಿ. ಸೊ ಅದನ್ನ ತೊಗೊಂಡೇನಿ. ಆ್ಯಂಡ್ ಡೆಕೋರೇಷನ್ ಈ ಸತಿ ಜಬರ್ದಸ್ತ್ ಆಕೈತಿ. ಪ್ಲ್ಯಾನ್ ಅಂತೂ ಜಬರ್ದಸ್ತ್ ಐತಿ. ತಲೆಯಾಗೇನೋ ಐಡಿಯಾ ಅಲ್ಲೇ ಸ್ಟ್ರೈಕ್ ಆಯ್ತು, ಗಣಪತಿ ನೋಡಿ ಸ್ಟ್ರೈಕ್ ಆಯ್ತು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣಂತ. ಆ್ಯಂಡ್ ಗಣಪತಿ ಬಪ್ಪ ಮೋರ್ಯ. ಹಲೋ ಗಾಯ್ಸ್, ಇವತ್ತಿಂದ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನಿ. ಸೊ ಅದಕ್ಕೆ ಬಡ ಹೋಗಿ ತೆಳಗಿಟ್ಟಿರೋ ಟೇಬಲ್ ಮ್ಯಾಗ್ ತೊಗೊಂಡ್ಬರ್ಬೇಕು. ಒಂದು 2 ನಿಮಿಷದಾಗ ಅರ್ವಿ ಚೇಂಜ್ ಮಾಡ್ತೀನಿ. ನಿಮ್ಗೆ ಸಿಗ್ತೀನಿ ಅಂತ. ನಮ್ಮ ನಾಯಿ ಕಾಳೆ ಜೊತೆ ಟೈಮ್ ಪಾಸ್ ಮಾಡ್ಕೊತ ನಾ ಎಲ್ಲ ಡೆಕೋರೇಷನ್ನಿಗೆ ಏನೇನು ಬೇಕಾಗಿತ್ತು ಟೇಬಲಿಂದ ಪಾರ್ಟ್ಸ್ ಎಲ್ಲ ತಕ್ಕೊಂಡೆ ಹೊರಗೆ. ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಸಿಕ್ಕಾಪಟ್ಟಿ ಡಸ್ಟ್ ಆಗಿತ್ತು. ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೆ ಚಲೋ ಬಟ್ಟೆಲೆ ಒರೆಸ್ಕೊಂಡು ಒಂದೊಂದು ಐಟಮ್ ಮ್ಯಾಲೆ ತೊಗೊಂಬಂದು ಇಟ್ಟೆ ರೀ. ಭಾಳ ಸುಸ್ತಾತ, ಭಾಳ ವಜ್ಜೈತೆ ಟೇಬಲ್. ಆ್ಯಂಡ್ ಇದು ಕಸ್ಟಮೈಸ್ಡ್ ಟೇಬಲ್. ನನ್ನ ಮನೆ ಹಾಲಿಗೆ ಹೆಂಗೆ ಸೂಟ್ ಆಗ್ಬೇಕು ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೆ. ಆ್ಯಂಡ್ ಎವ್ರಿ ಇಯರ್ ಡೆಕೋರೇಷನ್ನ ಚೇಂಜ್ ಮಾಡ್ತೇನೆ. ಸೊ ಅದಕ್ಕೆ ನನಗೆ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಕೊಳಕ್ಕೆ ಬರುವಂಗೆ ಮಾಡ್ಕೊಂಡೇನಿ ಟೇಬಲ್. ನಿಮಗೂ ಬೇಕಂದ್ರೆ ಹೇಳ್ರಿ, ಮಾಡಿಸ್ಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿರಿ ನಂಗೆ. ಆ್ಯಂಡ್ ಈ ಥರ್ಮೋಕೋಲ್ ಏನು ಮಾಡತ್ತೀನಪ್ಪ ಅಂದ್ರೆ ಈಶ್ವರ ಲಿಂಗದ ಇದು ಮಾಡ್ಕೋಬೇಕು ಥರ್ಮೋಕೋಲ್ಲೆ. ಅದನ್ನು ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡೀನಿ. ಆ್ಯಂಡ್ ಎಲ್ಲ ಮೆಜರ್ಮೆಂಟ್ ಕರೆಕ್ಟ್ ಆಗ್ಬೇಕು ರೀ. ಯಾಕಂದ್ರೆ ಈಶ್ವರ ಲಿಂಗನೇ ಮೇನ್ ಐತಿ ಈ ಡೆಕೋರಿಗೆ, ಮೇನ್ ಆಸ್ಪೆಕ್ಟ್ ಅನ್ಬೋದು. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಕರೆಕ್ಟ್ ಮಾಡಿಕೊಂಡೆ. ಸೊ ಕಟಿಂಗ್ ಎಲ್ಲ ಮಾಡಿಕೊಂಡೆ ನೀಟಾಗಿ, ಸ್ವಲ್ಪ ಸೈಡೆಲ್ಲ ಪಾಲಿಶ್ ಎಲ್ಲ ಮಾಡಿಕೊಂಡೆ. ಈಶ್ವರ ಲಿಂಗು ಈ ಶೇಪ್ನಾಗ ಬಂದೈತಿ. ಈಗ ಇನ್ನೂ ಕೆಲಸ ಭಾಳ ಐತ್ರಿ, ಬಟ್ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಸೊ ಅದಾದಮೇಲೆ ಗಿಡ ಮಾಡಕತ್ತಿದ್ದೆ. ಗಿಡ ಮಾಡ್ಬೇಕಂತೇಳಿ ಫಸ್ಟ್ ತೆಳಗೆ ಸ್ಕ್ರೂ ಎಲ್ಲ ಬಿಕ್ಕೊಂಡು ಇದು ಮಾಡಿದೆ, ಬೇಸ್ ಸ್ಟ್ರಾಂಗ್ ಮಾಡೋಣ ಗಿಡದ್ದು ಅಂತ ಹೇಳಿ. ಯಾಕಂದ್ರೆ ಗಿಡ ಗಟ್ಟಿ ನಿಂದಿರ್ಬೇಕು. ಆ್ಯಂಡ್ ಅದ್ರ ಸಂಬಂಧ ನಾವು ಒಂದು ಪೈಪ್ ತೊಗೊಂಡೇನಿ. ಆ್ಯಂಡ್ ಸ್ವಲ್ಪ ಥರ್ಮೋಕೋಲ್ ತೊಗೊಂಡು ಮಾಡತ್ತೀನಿ. ಸೊ ಹೆಂಗೆ ಆಕೈತಿ ಏನು ಆಕೈತಿ ಅಂತೇಳಿ ಕಾಮೆಂಟ್ ಸೆಕ್ಷನಾಗ ಹೇಳೋದು ಮಾತ್ರ ಮರಿಬೇಡ್ರಿ. ಈ ಗಿಡನೂ ಭಾಳ ಇಂಪಾರ್ಟೆಂಟ್ ಈ ಡೆಕೋರೇಷನಿಗೆ, ಈ ಥೀಮಿಗೆ. ಈ ಗಿಡ ಅಂದ್ರೂ ಒಂದು ಆಸ್ಪೆಕ್ಟ್ ಭಾಳ ಐತಿ. ಇನ್ನೇನು ಎಲ್ಲ ಟೈಟ್ ಮಾಡ್ಕೋಬೇಕು ಸ್ಕ್ರೂ ಅನ್ನೋಷ್ಟಿಗೆ ಒಂದು ಫೋನ್ ಬಂದಿತ್ತು, ಹೊರಗಡೆ ಹೋಗಿ ಬರೋದಿತ್ತು. ಅಂದರೂ ಇದನ್ನು ಹಿಡ್ದಿದ್ದ ಕೆಲಸ ಮುಗಿಸಿ ಹೋಗೋಣ, ಅಟ್ಲೀಸ್ಟ್ ಬೇಸರ ಸೆಟಪ್ ಮಾಡಿ ಹೋಗೋಣ ಅಂಥೇಳಿ ಎಲ್ಲ ಸ್ಕ್ರೂ ನೀಟಾಗಿ ಟೈಟ್ ಮಾಡಿಕೊಂಡೆ. ಎಲ್ಲ ಸ್ಕ್ರೂ ಟೈಟ್ ಮಾಡ್ಕೊಂಡು ಮ್ಯಾಗ ಹೋಗಿ ಬೈಂಡಿಂಗ್ ವೈರ್ ತೊಗೊಂಬಂದೆ. ಭಾಳ ಸುಸ್ತಾಕ್ಯದ್ರಿಪ್ಪ ಹೊಳ್ಳ ಮ್ಯಾಗ ತಿಳಗೆ ಅಡ್ಡಾಡೋದು ಅಂದ್ರೆ. ಬಟ್ ಏನು ಮಾಡೋದು, ವರ್ಷಕ್ಕೊಮ್ಮೆ ಗಣಪನ ಹಬ್ಬ ಬರ್ತೈತಿ, ಮಾಡಲೇಬೇಕು. ಸೊ ಎಲ್ಲ ಸೈಜ್ ತೊಗೊಂಡು ಬೈಂಡಿಂಗ್ ವೈರ್ ಕಟ್ ಮಾಡಿಕೊಂಡೆ.
ನಾ ಥರ್ಮಾಕೋಲ್ ತೊಗೊಂಡಿದ್ದ ಅಂಗಡಿ ಇಲ್ಲೇ 3000 ಮಠದ ಕಡೆ ಐತ್ರಿ. ಯಾರಿಗೆ ಥರ್ಮಾಕೋಲ್ ಬೇಕು ಅಲ್ಲಿ ಹೋಗಿ ತೊಗೊಂಬರ್ಬೋದು. ದೊಡ್ಡ ಬ್ಲಾಕ ತೊಗೊಂಡೇನಿ ಸೊ ದ್ಯಾಟ್ ನಮ್ಗೆ ಡೆಕೋರೇಷನ್ ಮಾಡೋಕ್ಕೆ ಥರ್ಮಾಕೋಲಿಂದಲೇ ಯಾವುದೂ ಅಭಾವ ಆಗಬಾರ್ದು ಅಂತ ಹೇಳಿ. ಫೆವಿಕಾಲ್ ಹೋದ ವರ್ಷದ ಡೆಕೋರೇಷನ್ ಮಾಡಿದಾಗ ಯೂಸ್ ಮಾಡ್ಬೇಕಂತ ಇಟ್ಟಿದ್ದ ಫೆವಿಕಾಲ್ ಇದೆ. ಭಾಳ ಚಲೋ ಐತಿ. ಇನ್ನೂ ಫುಲ್ ಡಬ್ಬಿ ತುಂಬಿದ್ದೇ ಇತ್ತು. ಎಲ್ಲ ನೀಟ್ ಫೆವಿಕಾಲ್ ಹಚ್ಕೊಂಡು ಮೊದಲು ಬೇಸ್ ಸ್ಟ್ರಾಂಗ್ ಮಾಡಿಕೊಂಡೆ. ಸೊ ಮಾರ್ಕೆಟಿಗೆ ಹೋಗಿ ಬಂದ ಕೂಡಲೇ ಬಡ ಪಪ್ಪಾಗೆ ಹೆಲ್ಪ್ ತೊಗೊಂಡು ಮ್ಯಾಗ ಇಟ್ಟಿದ್ದೆಲ್ಲ ಐಟಮ್ಸ್ ತೆಗೆದೆ. ಇನ್ನೊಂದು ಸ್ವಲ್ಪ ಐಟಮ್ ಇದ್ವು. ಆ್ಯಂಡ್ ಈ ಹಳೆ ಪೈಪ್ ಒಂದಿತ್ತು, ಇದನ್ನೇ ಯೂಸ್ ಮಾಡತ್ತೀನಿ ಗಿಡದ ಬಡ್ಡಿಗೆ. ಸೊ ತೆಳಗೆ ಇದು ಕಟ್ ಮಾಡ್ಕೊಂಡು ನಮ್ಮ ಪೈಪೆಲ್ಲ ಅದಕ್ಕೆ ಅಟ್ಯಾಚ್ ಮಾಡಿದೆ.
ಗಿಡದ ಬೇಸ್ ಶೇಪ್ ಏನು ಕೊಡೋದಿತ್ತು ಅದನ್ನು ಕೊಟ್ಟು ಬ್ರಾಂಚಸ್ ಸಂಬಂಧ ಮೇಲೆಲ್ಲ ಬೈಂಡಿಂಗ್ ವೈರ್ ತಗೊಂಡಾದ್ಮೇಲೆ ಬಡ ಬಡ ಏನು ಮಾಡಿದೆ ಪಿ ಒ ಪಿ ಕಲ್ಸ್ಕೊಂಡಿದ್ದ ಬಾಂಡ್ಲಿ ಒಳಗೆ ಒಂದು ಅರ್ಬಿ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಸೊ ದಟ್ ಅದನ್ನು ತೊಗೊಂಡು ಹೊಚ್ಚಿ ಗಿಡದ ಶೇಪ್ ಬರಬೇಕಂತ ಹೇಳಿ. ಸೊ ಗಿಡ ಮಾಡಾಕತ್ತಿದ್ದ ಪ್ರೋಸೆಸ್ ಭಾಳ ಈಸಿ ಐತ್ರಿ. ನೀವು ಮನ್ಯಾಗ ನಿಮ್ಮ ಡೆಕೋರೇಷನಿಗೆ ಟ್ರೈ ಮಾಡ್ಕೊರಿ, ಭಾಳ ಹೆಲ್ಪ್ಫುಲ್ ಆಗ್ತೈತಿ, ಚಂದ ಕಾಣಿಸ್ತೈತಿ. ಬಟ್ ಏನು ಡೀಟೇಲಿಂಗ್ ಮೇಲೆ ಫೋಕಸ್ ಮಾಡ್ಬೇಕಷ್ಟೆ.
ಆಲ್ಮೋಸ್ಟ್ ಗಿಡದ ಶೇಪ್ ಬಂದಂಗೆ ಅನ್ನಿಸ್ತದೆ ತೆಳಗಿಂದ. ಇನ್ನೂ ಕೆಲಸ ಭಾಳ ಐತ್ರಿ, ಕೆಲಸ ಮುಗಿಯೋಮಟ್ಟ ಇದು ಚಂದ ಕಾಣಂಗಿಲ್ಲ ಐನು. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಒಳಗೆ ಇನ್ನೂ ಸ್ವಲ್ಪ ಕೆಲಸ ಮುಂದೆ ಹೋಗಿರ್ತೈತಿ. ಸೊ ದ್ಯಾಟ್ ಸ್ವಲ್ಪ ಗಿಡದ ಶೇಪ್ ಕಾಣಿಸ್ತಿರ್ತೈತೆ ನಿಮಗೆ, ಅಜೀಬ್ ಅನ್ಸಂಗಿಲ್ಲ. ಎಲ್ಲ ಹೊಸ ಟೀ ಶರ್ಟಿಗೆ ಹಚ್ಕೊಂಡೇನೆ ಅಂತೇಳಿ ಮತ್ತು ಮಮ್ಮಿ ಬೈದು ಇದಾರಂತ ಒರೆಸ್ಕೊಳತ್ತಿದ್ದೆ. ಆ್ಯಂಡ್ ದಿಸ್ ಈಸ್ ದ ವೆರಿ ನೆಕ್ಸ್ಟ್ ಡೇ. ಒಂದು ಗಣಪತಿಗೆ ಗದಾ ಮಾಡಿಕೊಡೋದಿತ್ತು, ಸಾರ್ವಜನಿಕ ಗಣಪತಿಗೆ. ಸೊ ಅದರದ್ದು ಪ್ರಿಪ್ರೇಷನ್ ಮಾಡತ್ತಿದ್ದೆ. ಸೇಮ್ ಥರ್ಮೋಕೋಲ್ ವಿಚ್ ಐ ಬ್ರಾಟ್ ಫಾರ್ ಈಶ್ವರ್ಲಿಂಗು, ಅದನ್ನ ಹೋಗಿ ಮತ್ತೆ ಮಾರ್ಕೆಟಿಗೆ ಹೋಗಿ ತೊಗೊಂಬಂದೆ ತಂಗಿ ಕರ್ಕೊಂಡೆ ಮಳ್ಯಾಗ. DIY ಅಂತೇಳಿ ಒಂದು ಸ್ಟೋರಿಗೆ ಹೋಗಿದ್ವಿ, ಅದ್ರದ್ದು ವೀಡಿಯೋ ಜಲ್ದಿ ಹಾಕತ್ತೇನೆ ಇನ್ಸ್ಟಾಗ್ರಾಮ್ನಾಗ. ಪ್ಲೀಸ್ ಡೂ ಚೆಕ್ಔಟ್. ಭಾರಿ ಮಸ್ತ್ ಸ್ಟೋರ್ ಐತ್ರಿ, ಎಲ್ಲ ಸಿಗ್ತಾವೆ. ಅಲ್ಲಿ ಹೋಗಿ ಮತ್ತು 3000 ಮಠದ ಕಡೆ ಹೋಗಿ ಥರ್ಮೋಕೋಲ್ ತೊಗೊಂಬಂದೆ. ಮಳೆ ಅಂತೂ ಸಿಕ್ಕಾಪಟ್ಟಿ ಹೊಡೆದೈತಿ. ಬಟ್ ಅಗೇನ್ ಕೆಲಸ ನಿಂದ್ರಂಗಿಲ್ಲ, ಮಾಡಬೇಕು. ಡಿಫ್ರೆಂಟ್ ಸೈಜಿನ ಸರ್ಕಲ್ಸ್ ಎಲ್ಲ ಮಾಡಿಕೊಂಡೆ. ಥರ್ಮೋಕೋಲ್ ಕಟ್ ಮಾಡೋಕ್ಕಂತೇಳಿ ಸ್ಪೆಷಲ್ ಒಂದು ನೈಫ್ ಬರ್ತೈತೆ ರೀ, ಅದು ತೊಗೊಂಬಂದಿದ್ದೆ. ಅದರಲ್ಲೇ ಬಡ ಅದನ್ನೆಲ್ಲ ಕಟ್ ಮಾಡಿಕೊಂಡೆ ಸೈಜ್ ನೀಟಾಗಿ. ಸ್ವಲ್ಪ ಆ ಕಡೆ ಈ ಕಡೆ ಆಗಲಿ ಅಂಥೇಳಿ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿರ್ತೀನಿ, ಸೊ ದ್ಯಾಟ್ ನಾ ಪಾಲಿಷ್ ಮಾಡಿದಾಗ ಕರೆಕ್ಟಾಗಿ ಬರಲಿ ಅಂಥೇಳಿ. ಆ್ಯಂಡ್ ಹೆಂಗೆ ಮಾಡೇನಿ, ಏನೇನು ಮಾಡೇನಿ, ಪೂರ್ತಿ ಪ್ರೊಸೆಸ್ ಈ ಥರನಾಗ ಐತಿ ನೋಡಿರಿ. ಹೆಂಗಾಗೈತೆ ಅಂತೇಳಿ ಕಾಮೆಂಟ್ ಸೆಕ್ಷನಾಗ ಹೇಳೋದು ಮಾತ್ರ ಮರಿಬೇಡ್ರಿ. ಬಿಕಾಸ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಯುವರ್ ಲೈಕ್ಸ್ ಶೇರ್ ವಿಲ್ ಹೆಲ್ಪ್ ಮೀ ಅ ಲಾಟ್. ಭಾಳ ಈಸಿನೂ ಇಲ್ಲ, ಡಿಫಿಕಲ್ಟ್ ಐತಿ, ಬಟ್ ಪೇಷನ್ಸ್ಲೇ ಮಾಡ್ಬೇಕ್ರಿ ಅಷ್ಟೇ. ಮನೆ ಪೂರ್ತಿ ದಿವಾಳಿ ಮಾಡಿದ್ದೆ, ಮಮ್ಮಿ ಕಡೆ ಬೈಸ್ಕೊಂಡು ಸಿಕ್ಕಾಪಟ್ಟಿ. ಬಟ್ ಅಗೇನ್ ಗಣಪತಿ ಹಬ್ಬ ಅಲ್ಲ, ಸೊ ಸ್ವಲ್ಪ ಬೈದ್ರೆ ಭಾಳ ಏನು ಬೈದಿಲ್ಲ. ಬಡ ಇದನ್ನೆಲ್ಲ ಕಟಿಂಗ್ ಎಲ್ಲ ಮಾಡಿಕೊಂಡೆ. ಡಿಫ್ರೆಂಟ್ ಸೈಜಿಂದ ಇದು ಆದಮೇಲೆ ಮೇನ್ ಕೆಲಸ ಸ್ಟಾರ್ಟ್ ಆಯ್ತು ನಮ್ದು ಪಾಲಿಷಿಂಗಿಂದ. ಕರೆಕ್ಟಾಗಿ ಅದ್ರದ್ದು ಶೇಪ್ ಮಾಡ್ಕೋಬೇಕು. ನೀಟಾಗಿ ಶೇಪ್ ಬರಲಿಲ್ಲ ಅಂತಂದ್ರೆ ಚಂದ ಕಾಣಂಗಿಲ್ಲ. ಸೊ ಬಡ ಅದರದ್ದು ಕೆಲಸಕ್ಕೆ ನಿಂತೆ. ಸ್ಟೆಪ್ ಬೈ ಸ್ಟೆಪ್ ಹೇಳೋಕ್ಕಿನ್ನೂ ನೀವೇ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಯು ಕ್ಯಾನ್ ಟ್ರೈ ಇಟ್ ಆನ್ ಯುವರ್ ಓನ್. ಕೇಕ್ ಅನ್ನಂಗೆ ಕಾಣತೈತೆ, ಸ್ವಲ್ಪ ಚೇಂಜ್ ಮಾಡಿದೆ. ಹೆಂಗೆ ಶೇಪ್ ಕಾಣತೈತಿ ಅದರದ್ದು ಕಂಪ್ಲೀಟ್ ಡಿಫ್ರೆಂಟ್ ಆಕೈತಿ. ಎಂಡ್ ಆಫ್ ದಿ ವಿಡಿಯೋ ಮಟ್ಟ ನೋಡಿರಿ ಹೆಂಗೈತೆ ಅಂತ ಹೇಳ್ರಿ. ನನಗೆ ಏನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಶ್ವಿನ್ ವೈಬಿಗೆ ಇಂಥವು ಭಾಳಷ್ಟು ಇನ್ನೂ ಐಡಿಯಾಸು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ನಾಗ ಸಿಗ್ತಾವೆ ಗಣಪತಿ ಮುಗಿಯೋ ಮಟ್ಟ. ಆ್ಯಂಡ್ ಈ ಸತಿ DJ ಲೈವ್ ಹೋಗ್ಬೇಕಂತದೇನಿ. ಸೊ ನೋಡೋಣ, ಎಲ್ಲೆಲ್ಲಿ DJ ಹಚ್ಚಿರ್ತಾವೆ ಅಲ್ಲಿ ಹೋದಾಗ ಲೈವ್ ಹೋಗೋಣಂತ.
ಸೊ ಭಾಳಷ್ಟು ಪಾಲಿಷಿಂಗ್ ವರ್ಕ್ ಆದಮೇಲೆ ನಾವು ಮಾಡಿರೋ ಗದ ಒಂದು ಈ ಶೇಪ್ನಾಗ ಕಾಣಕತ್ತಿತ್ತು. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಬಡ ಬಡ ಮುಗಿಸ್ಕೋಬೇಕಂತ ಹೇಳಿ ಕೂತ್ಕೊಂಡೆ.
ಸೊ ಫೈನಲಿ ಒಂದು ಶೇಪ್ನಾಗ ಬಂತು ಈಗ ಅದ ಹೆಂಗೈತೆ ಅಂಥೇಳಿ ನೀವು ಕಾಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಚಂದ ಕಾಣಿಸ್ತಂತಂದ್ರೆ ನೀವು ಟ್ರೈ ಮಾಡಿರಿ ಮನ್ಯಾಗ ಹೆಂಗೆ ಬಂತಂತಂದೇಳಿ ನನಗೆ ಮತ್ತೆ ಡಿ ಎಮ್ನಾಗೂ ಹೇಳ್ಬೋದು ನೀವು ಇನ್ಸ್ಟಾಗ್ರಾಮ್ನಾಗ. ಸೊ ಫೈನಲಿ ಈ ರೀತಿ ಆಗಿತ್ತು. ಇದಕ್ಕೆ ಇನ್ನೂ ಪೇಂಟ್ ಗಿಂಟ್ ಎಲ್ಲ ನನ್ನ ಫ್ರೆಂಡ್ ಮಾಡ್ಕೋತಾನೆ. ಸೊ ನೆಕ್ಸ್ಟ್ ವೀಡಿಯೋಸ್ನಾಗ ಟ್ರೈ ಮಾಡ್ತೀನಿ ಪೇಂಟ್ ಆಗಿತ್ತು ಅಂತಂದು ತೋರ್ಸೋಕೆ. ಇದ್ರ ಮ್ಯಾಗ ಕೆಲವೊಂದು ಡಿಸೈನ್ಸು ಬರ್ಬೋದು. ಐ ಡೋಂಟ್ ನೋ, ಅಗೇನ್ ಅವ್ರ ಪಾರ್ಟ್ ಅದು. ನಾನು ಈಗ ಇದಕ್ಕೆ ಕಂಬ ಹಚ್ಬೇಕು, ಬಟ್ ಹಿಂದೆ ಗದಕ್ಕೆ ಏನು ಹಚ್ಕೊಂತ ನಾವು ಹಂಗೆ ಬಿಟ್ಟೇನಿ. ಇದನ್ನಂತೂ ಕೊಟ್ಟು ಬಂದೀನಿ. ಸೊ ನೋಡೋಣಂತ. ಅಂಟಿಲ್ ದೆನ್ ಬಾಯ್.